ನಮಸ್ಕಾರ ಗೆಳೆಯರೇ, ಇವತ್ತು ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಎದುರಾಗೋ ದೊಡ್ಡ ಸಮಸ್ಯೆ ಬಗ್ಗೆ ಮಾತನಾಡೋಣ. ಓದಿದರೂ ನೆನಪಿಗೆ ಬರೋದಿಲ್ಲ, ಎಕ್ಸಾಮ್ ಟೈಮ್ ಮರೆತು ಹೋಗುತ್ತೆ ಅನ್ನೋದು. ಈ ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ. ಆದರೆ ಸಿಂಪಲ್ 3 ಟಿಪ್ಸ್ ಪಾಲಿಸಿದ್ರೆ ನೀವು ಓದಿದ್ದು ಮಾತ್ರವಲ್ಲ, ಎಕ್ಸಾಮ್ ಟೈಮ್ ಕ್ಲಿಯರ್ ಆಗಿ ನೆನಪಿಗೆ ಬರುತ್ತದೆ. ಟಿಪ್ಸ್. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಆ್ಯಕ್ಟಿವ್ ಲರ್ನಿಂಗ್ ಮಾಡೋದು. ಕೇವಲ ಟೆಕ್ಸ್ಟ್ಗಳನ್ನು ಓದಿದ್ರೆ ಸಾಕಾಗಲ್ಲ, ಬ್ರೈನ್ಗೆ ಆ್ಯಕ್ಟಿವ್ ಆಗೋ ಮೆಮೊರಿ ಸಿಗ್ನಲ್ಸ್ ಬೇಕು. ಓದುವಾಗ ಅಂಡರ್ಲೈನ್ ಮಾಡೋದು, ಶಾರ್ಟ್ ನೋಟ್ಸ್ ಬರೆಯೋದು ಅಥವಾ ಡೈಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡೋದು ಬಹಳ ಹೆಲ್ಪ್ ಆಗುತ್ತದೆ. ಎಕ್ಸಾಂಪಲ್, ಫಿಸಿಕ್ಸ್ ಫಾರ್ಮುಲಾ ಓದಿದ್ರೆ ನೆನಪಾಗೋದಿಲ್ಲ, ಅದನ್ನು ಪ್ರಾಬ್ಲಮ್ಗೆ ಅಪ್ಲೈ ಮಾಡಿದರೆ ಮಾತ್ರ ಬ್ರೈನ್ ರಿಕಾಲ್ ಮಾಡುತ್ತದೆ. ಸಿಂಪಲ್ ಟ್ರಿಕ್: ರೀಡ್, ರೈಟ್, ಸ್ಪೀಕ್. ಮೊದಲು ಓದಿ, ನಂತರ ಶಾರ್ಟ್ ಆಗಿ ನೋಟ್ ಮಾಡಿ, ಕೊನೆಗೆ ಸ್ವಂತ ಮಾತಾಡಿ ಎಕ್ಸ್ಪ್ಲೇನ್ ಮಾಡಿ. ಇದರಿಂದ ಬ್ರೈನ್ಗೆ 3 ಲೇಯರ್ ಮೆಮೊರಿ ಬರುತ್ತದೆ. ಇನ್ನು ಎರಡನೇ ಟಿಪ್ಸು ಸ್ಪೇಸ್ಡ್ ರಿಪಿಟೇಷನ್ ಆ್ಯಂಡ್ ರಿವಿಷನ್. ಹ್ಯೂಮನ್ ಬ್ರೈನ್ಗೆ ಮರೆತೇ ಬಿಡೋ ನೇಚರ್ ಇದೆ, ಅದಕ್ಕೆ ರಿವಿಷನ್ ಬೇಕು. ಒಂದೇ ವಿಷಯವನ್ನು ಒಮ್ಮೆ ಓದಿದ್ರೆ ಪರ್ಮನೆಂಟ್ ಆಗೋದಿಲ್ಲ. ಫಾರ್ಮುಲಾ: ಫಸ್ಟ್ ರಿವಿಷನ್ ಅದೇ ದಿನ ರಾತ್ರಿ 5 ಮಿನಿಟ್ ರಿಪೀಟ್ ಮಾಡಿ. ಸೆಕೆಂಡ್ ರಿವಿಷನ್ 2 ದಿನದ ಬಳಿಕ ರಿಕಾಲ್ ಮಾಡಿ. ಥರ್ಡ್ ರಿವಿಷನ್ 1 ವಾರ ಬಳಿಕ ರಿವಿಷನ್ ಮಾಡಿ. ಎಕ್ಸಾಂಪಲ್, ಕನ್ನಡ ಪೊಯಮ್ ಆರ್ ಹಿಸ್ಟ್ರಿ ಡೇಟ್ಸ್ ಪುನರಾವರ್ತನೆಗೆ ಇರುವುದಿಲ್ಲ. ನೆಕ್ಸ್ಟ್ ವೀಕ್ ಎಕ್ಸಾಮ್ಗೆ ಮರೆತು ಹೋಗುತ್ತೆ. ಇನ್ನು ಥರ್ಡ್ ಟಿಪ್ಸ್ ಹೆಲ್ತಿ ಸ್ಟಡಿ ಹ್ಯಾಬಿಟ್ಸ್. ಬಾಡಿ ಫಿಟ್ ಇರೋದ್ರಿಂದ ಬ್ರೈನ್ ಆ್ಯಕ್ಟಿವ್ ಆಗಿರುತ್ತದೆ. ರಾತ್ರಿ ಓದುತ್ತಾ ಕುಳಿತುಕೊಂಡು ಮಲಗಿದ್ರೆ ಬೆಳಗ್ಗೆ ಏನೂ ನೆನಪಾಗೋದಿಲ್ಲ. ಪ್ರಿಫೇರ್ ಫುಡ್: ಜಂಕ್ ಫುಡ್ ಡ್ರಾಸಿ ಫೀಲ್, ಆದರೆ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಆ್ಯಕ್ಟಿವ್ ಫೀಲ್. ಸ್ಮಾಲ್ ಬ್ರೇಕ್ಸ್ಗಳನ್ನು ಕೊಡ್ತಾ ಇರಿ. 25 ಮಿನಿಟ್ಸ್ ಓದಿದ್ರೆ 5 ಮಿನಿಟ್ಸ್ ರಿಲ್ಯಾಕ್ಸ್ ಮಾಡಿ. ಇದರಿಂದ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತದೆ. ಎಕ್ಸಾಂಪಲ್, 3 ಗಂಟೆ ಕಂಟಿನ್ಯೂಸ್ ಓದಿದ್ರೆ ಬ್ರೈನ್ ಟೈರ್ಡ್ ಆಗುತ್ತದೆ, ಆದರೆ ಬ್ರೇಕ್ ಮಾಡಿ ಓದಿದ್ರೆ 5 ಗಂಟೆ ಓದಬಹುದು. ಹಾಗಾದರೆ ಗೆಳೆಯರೇ, ಓದಿದ್ದು ನೆನಪಿಗೆ ತರೋದು ಕಷ್ಟವಲ್ಲ. ಸಿಂಪಲ್ 3 ಟಿಪ್ಸ್: ಆ್ಯಕ್ಟಿವ್ ಲರ್ನಿಂಗ್, ಸ್ಪೇಸ್ಡ್ ರಿವಿಷನ್, ಹೆಲ್ತಿ ಸ್ಟಡಿ ಹ್ಯಾಬಿಟ್ಸ್. ಈ 3 ಫಾಲೋ ಮಾಡಿದರೆ ಎಕ್ಸಾಮ್ನಲ್ಲಿ ನಿಮ್ಮ ಮೈಂಡ್ ಕ್ಲಿಯರ್ ಆಗಿ ರಿಕಾಲ್ ಮಾಡುತ್ತದೆ. ನೆನಪಿಟ್ಕೊಳ್ಳಿ, ಓದಿದರೆ ಮಾತ್ರವಲ್ಲ, ಸರಿಯಾದ ವಿಧಾನದಲ್ಲಿ ಓದಿದರೆ ಮಾತ್ರ ಯಶಸ್ಸು ಖಚಿತ. ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.